ಬಳ್ಳಾರಿಯಲ್ಲಿ ಔಷಧಿ ಅಂಗಡಿಗಳಿಗೆ ಡಿಸಿ ದಿಢೀರ್ ಧಳಿ ವಿಸಿಟ್ ಕೊಟ್ಟಿದ್ದಾರೆ. ಬಳ್ಳಾರಿ ಡಿಸಿ ಮತ್ತು ಎಸ್ಪಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಳ್ಳಾರಿ ಡಿಸಿ ಆಗಿರುವಂತಹ ನಾಗೇಂದ್ರ ಪ್ರಸಾದ್ ಹಾಗೆ ಎಸ್ಪಿ ಡಾಕ್ಟರ್ ಸುಮನ್ ಪನ್ನೇಕರ್ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟಿರುವಂತದ್ದು. ಡಿಎಚ್ಒ ಡ್ರಗ್ ಕಂಟ್ರೋಲ್ ಆಫೀಸರ್ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆ ಔಷಧಿಗಳನ್ನ ಕೊಡಬಾರದು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಔಷಧಿ ಅಂಗಡಿಗಳ ಮಾಲೀಕರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿ. ಮೆಡಿಕಲ್ ಸ್ಟೋರ್ ಮುಂಭಾಗ ಸೂಚನಾ ಫಲಕವನ್ನ ಅಳವಡಿಕೆ ಮಾಡಿ ಸೂಚನೆ ಕೊಟ್ಟಿದ್ದಾರೆ. ಔಷಧಿಗಳ ವಹಿವಾಟನ್ನ ಕಂಪ್ಯೂಟರ್ನಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು. ವೈದ್ಯರ ರಸೀದಿ ಇಲ್ಲದೆ ಮಾತ್ರೆ ಕೊಡೋದು, ಔಷಧಿಗಳನ್ನ ಕೊಡೋದು ಮಾಡ್ತಿರ್ತಾರೆ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳಲ್ಲಿ. ಬಿಸ್ನೆಸ್ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಬೇಡಿ ಅಂತ ಹೇಳಿ ಈಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೈದ್ಯರ ರಸೀದಿ ಇಲ್ಲದೆ ಯಾರೆಲ್ಲ ಮಾತ್ರೆಗಳನ್ನ ಕೊಡ್ತಿದ್ದೀರಾ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಗರದ ಮೆಡಿಕಲ್ ಶಾಪ್ ಮಾಲೀಕರಿಗೆ ಡಿಸಿ ಎಸ್ಪಿ ಖಡಕ್ ವಾರ್ನಿಂಗ್ ಕೊಟ್ಟಿರುವಂಥದ್ದು. ಯಾರೇ ಬಂದರೂ ಕೂಡ ಅವ್ರ ಹತ್ರ ನೀವು ಈ ರಸೀದಿ ಇರುತ್ತಲ್ಲ ಅದನ್ನ ಕೇಳಬೇಕು. ತದನಂತರ ನೀವು ಔಷಧಿಗಳನ್ನಾಗಲಿ ಅಥವಾ ಮಾತ್ರೆಗಳನ್ನಾಗಿ ಕೊಡಬಹುದು ಅಂತ ಹೇಳಿ ನೋಡಿ. ನೆನ್ನೆ ಏಕಾಏಕಿಯಾಗಿ ಬಳ್ಳಾರಿಯಲ್ಲಿ ಔಷಧಿ ಅಂಗಡಿಗಳಿಗೆ ಡಿಸಿ ದಿಢೀರ್ ಅಂತ ಹೇಳಿ ವಿಸಿಟ್ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಪರಿಶೀಲನೆ ಕೂಡ ಮಾಡಲಾಗಿದೆ. ನಮ್ಮ ಮೆಡಿಕಲ್ ಶಾಪ್ಸ್ ಕೆಮಿಸ್ಟ್ಗಳು ಅವರು ಈ ಸೆಡೆಟಿವ್ಸು, ಸೈಕೋಟ್ರೋಪಿಕ್ ಡ್ರಗ್ಸು, ಈ ಶೆಡ್ಯೂಲ್ H1 ಡ್ರಗ್ಸ್ ಇದನ್ನು ರೆಗ್ಯುಲೇಟೆಡ್ ಆಗಿ ಅವರು ಸೇಲ್ ಮಾಡ್ತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ನಮಗೆ ಯಾವ ಈ ಶೆಡ್ಯೂಲ್ H1 ಡ್ರಗ್ಸ್ ಇದೆ ಇದನ್ನು ಪ್ರಿಸ್ಕ್ರಿಪ್ಷನ್ ಮೇಲೆ ಮಾತ್ರ ಅವರು ಮಾರಾಟ ಮಾಡೋಕ್ಕೆ ಅವಕಾಶ ಇದೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವಕಾಶ ಇರೋದಿಲ್ಲ. ಆ ಥರ ಇದೆಯಾ ಅಂತ ಹೇಳಿಬಿಟ್ಟು ನಾವು ಈ ದಿವಸ ಎಷ್ಟು ಅರೈವಲ್ಸ್ ಇದ್ದು ಆ ಥರ ಡ್ರಗ್ಸು ಎಷ್ಟು ಸ್ಟಾಕಲ್ಲಿ ಇದೆ, ಎಷ್ಟು ಮಾರಾಟ ಆಗಿದೆ, ಮಾರಾಟ ಆಗಿರೋದ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಮೇಲೆ ಮಾರಾಟ ಆಗಿದೆಯಾ, ಮಾರಾಟ ಆಗಿದ್ರೆ ಯಾವ ಪ್ರಿಸ್ಕ್ರಿಪ್ಷನ್ ಮೇಲೆ ಅಂತ ಅದನ್ನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಈ ಥರ ಏನಾದರೂ ವೈಲೇಷನ್ ಕಂಡು ಬಂದರೆ ನಾವು ಅದರ ಅಂಶನ ನಾವು ಸಸ್ಪೆಂಡ್ ಮಾಡ್ತೀವಿ. ಬಳ್ಳಾರಿಯಲ್ಲಿ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಡ್ರಗ್ ಕಂಟ್ರೋಲ್ ನಮ್ಮ ಮೆಡಿಕಲ್ ಶಾಪ್ಸ್ ಕೆಮಿಸ್ಟ್ಗಳು ಅವರು ಈ ಸೆಡೆಟಿವ್ಸು, ಸೈಕೋಟ್ರೋಪಿಕ್ ಡ್ರಗ್ಸು, ಈ ಶೆಡ್ಯೂಲ್ H1 ಡ್ರಗ್ಸ್ ಇದನ್ನು ರೆಗ್ಯುಲೇಟೆಡ್ ಆಗಿ ಅವರು ಸೇಲ್ ಮಾಡ್ತಾ ಇದ್ದಾರೆ ಅಂತ ನಾವು ಪರಿಶೀಲನೆ ಮಾಡ್ತೀವಿ. ನಮಗೆ ಯಾವ ಈ ಶೆಡ್ಯೂಲ್ H1 ಡ್ರಗ್ಸ್ ಇದೆ ಇದನ್ನು ಪ್ರಿಸ್ಕ್ರಿಪ್ಷನ್ ಮೇಲೆ ಮಾತ್ರ ಅವರು ಮಾರಾಟ ಮಾಡೋಕ್ಕೆ ಅವಕಾಶ ಇದೆ. ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಅವಕಾಶ ಇರೋದಿಲ್ಲ. ಆ ಥರ ಇದೆಯಾ ಅಂತ ಹೇಳಿಬಿಟ್ಟು ನಾವು ಈ ದಿವಸ ಎಷ್ಟು ಅರೈವಲ್ಸ್ ಇದ್ದು ಆ ಥರ ಡ್ರಗ್ಸು ಎಷ್ಟು ಸ್ಟಾಕಲ್ಲಿ ಇದೆ, ಎಷ್ಟು ಮಾರಾಟ ಆಗಿದೆ, ಮಾರಾಟ ಆಗಿರೋದ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಮೇಲೆ ಮಾರಾಟ ಆಗಿದೆಯಾ, ಮಾರಾಟ ಆಗಿದ್ರೆ ಯಾವ ಪ್ರಿಸ್ಕ್ರಿಪ್ಷನ್ ಮೇಲೆ ಅಂತ ಅದನ್ನು ಕೂಡ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಈ ಥರ ಏನಾದರೂ ವೈಲೇಷನ್ ಕಂಡು ಬಂದರೆ ನಾವು ಅದರ ಅಂಶನ ನಾವು ಸಸ್ಪೆಂಡ್ ಮಾಡ್ತೀವಿ. ಬಳ್ಳಾರಿಯಲ್ಲಿ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಡ್ರಗ್ ಕಂಟ್ರೋಲ್ ನಮ್ಮ ಇಸ್ತೋಡಿ ಬಳ್ಳಾರಿ ಡಿಸಿ ಮತ್ತು ಎಸ್ಪಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿದೆ. ಯಾರೆಲ್ಲ ರಸೀದಿ ತಗೊಂಡು ಬರ್ತಾರೆ ಅವರಿಗೆ ಮಾತ್ರ ಕೆಲವೊಂದು ಔಷಧಿಗಳನ್ನ ಒದಗಿಸಿ ಅಂತ ಹೇಳಿ, ಇಲ್ಲ ಅಂತಂದ್ರೆ ಕೊಡಬೇಡಿ ಅಂತ ಹೇಳಿ ನೇರಾನೇರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಅಂಗಡಿ ಔಷಧಿ ಮಾಲೀಕರಿಗೆ. ಸೊ ಬಳ್ಳಾರಿಯಲ್ಲಿ ಔಷಧಿ ಅಂಗಡಿಗಳಿಗೆ ನಿನ್ನೆ ದಿಢೀರ್ ಅಂತ ಹೇಳಿ ಭೇಟಿ ಕೊಟ್ಟಂತಹ ಚಿತ್ರಣ ಇದು.